ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಸೊ ಇವತ್ತಿನ ರೆಸಿಪಿ ಬಂದು ಮನೆಯಲ್ಲೇ ಮಾಡಿಕೊಳ್ಳುವಂಥ ವೆಜ್ ಬಿರಿಯಾನಿ. ಯಾರಿಗೆಲ್ಲ ನಾನ್ ವೆಜ್ ತಿನ್ನೋಕ್ಕಾಗಲ್ವೋ ಅವರೆಲ್ಲ ಈ ಥರ ಮಾಡ್ಕೋಬೋದು. ಸೊ ಇದಕ್ಕೆ ಬೇಕಾಗಿರೋದು, ನಾನು ದೊಡ್ಡ ಗಾತ್ರದಲ್ಲಿರೋಂಥ 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಮೀಡಿಯಮ್ ಸೈಜ್ ಇರಲು ಟೊಮೊಟೊ, ಸ್ಪೈಸಸ್ ಬಂದುಬಿಟ್ಟು ಸೋಪು, ಚಕ್ರ ಮೊಗ್ಗು, ಮೆಣಸು, ಚಕ್ಕೆ, ಲವಂಗ, ಯಾಲಕ್ಕಿ ತೊಗೊಂಡಿದ್ದೀನಿ, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ಸ್ಕಿಪ್ ಆಗಿದೆ, ಸೊ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ಇವಾಗ ಎಲ್ಲ ಪೈಸಸ್ ನಾನೇನು ತೋರಿಸಿದ್ನಲ್ಲ ಆ ಪೈಸಸ್ನ ಹಾಕೋಬೇಕಾಗತ್ತೆ. ಅದು ನೀಟಾಗಿ ಎಣ್ಣೆಲೆಲ್ಲ ಫ್ರೈ ಆಗಬೇಕು. ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ, ಅದನ್ನು ಹಾಕೋಬೇಕಾಗತ್ತೆ. ಅದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ. ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಆನಿಯನ್ನ ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆನಿಯನ್ನು, ಅಂದರೆ ನನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ಮತ್ತು ನಾವು ಇದಕ್ಕೆ ಎಷ್ಟು ಆನಿಯನ್ನ ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಅಷ್ಟೇ ಸ್ವಲ್ಪ ಆನಿಯನ್ನ ಜಾಸ್ತಿನೇ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್, ಚೆನ್ನಾಗೇ ಇರುತ್ತೆ ಟೇಸ್ಟು. ಇವಾಗ ಅದು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಆನಿಯನ್ ಬಂದು ಒಂದು 80% ಬೆಂದರೆ ಸಾಕು. ಅಂದರೆ ಡಾರ್ಕ್ ಗೋಲ್ಡನ್ ಕಲರೇ ಆಗಬೇಕು ಅಂತ ಏನೂ ಇಲ್ಲ, ಲೈಟಾಗೆ ಗೋಲ್ಡ್ ಕಲರ್ ಬಂದರೆ ಸಾಕು, ಬೆಂದಿದೆ ಅಂತಲೇ ಅರ್ಥ. ಹಾಗಾಗಿ ಒಂದು 3/4% ಬೇಯಿಸ್ಕೊಂಡ್ರೆ ಸಾಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಹಾಗೆ ಈ ಕಡೆ ನಾನು ಅಕ್ಕಿನ ನೆನೆಸಿಟ್ಕೊಳ್ಳೋಣ. ಇವಾಗೇ ನಾನು ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಈ ಗ್ಲಾಸಿಂದ ಆಲ್ರೆಡಿ ನಾನು 5 ಗ್ಲಾಸ್ ಅಕ್ಕಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅಂದರೆ ಇದು ಮೆಜರ್ಮೆಂಟಿಗೋಸ್ಕರ ನಾನು ಈ ಗ್ಲಾಸ್ ತೊಗೊಂಡಿರೋದು. ನೀವು ಅಷ್ಟೇ ಯಾವುದಾದ್ರೂ ಒಂದು ಗ್ಲಾಸು ಅಥವಾ ಇನ್ನೇನೋ ಒಂದು ಮೆಜರ್ಮೆಂಟಿಗೆ ತೊಗೊಳ್ಳಿ. ಈ ಕಡೆ ಆನಿಯನ್ನು ನೀಟಾಗಿ ಬೆಂದಿದೆ, ನೋಡ್ತಾ ಇರ್ಬೋದು, ಇಷ್ಟ ಆದರೆ ಸಾಕು. ಅದಕ್ಕೆ ನಾನಿವಾಗ ಹೆಚ್ಚಿಟ್ಕೊಂಡಿರುವಂಥ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಇನ್ನೊಂದೇನು ಅಂದರೆ, ನಾನು ಯಾವುದೇ ಥರ ಮಿಕ್ಸಿ ಮಾಡಿ ಹಾಕ್ಕೊಳ್ತಾ ಇಲ್ಲ ಮಸಾಲಾನ, ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಹೆಚ್ಚಿಟ್ಕೊಂಡಿರೋದನ್ನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಸ್ಪೂನ್ ತೋರಿಸಿದ್ನಲ್ಲ, ಆ ಸ್ಪೂನ್ ಪ್ರಕಾರ ನಾನು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ. ನಿಮಗೂ ಅಷ್ಟೇ, ನಿಮಗೆ ಎಷ್ಟಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದನ್ನು ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ನೀವು ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಶುಂಠಿ ಅಲ್ವಾ, ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಒತ್ತಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನೀಟಾಗಿ ಮಸಾಲಾನ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಹಾಗೆ ಹಸಿ ವಾಸನೆ ಹೋಗೋವರೆಗೂ ಅಂತೂ ಮಾಡಲೇಬೇಕು. ಈಗ ಹಸಿ ವಾಸನೆ ಹೋಗಿದೆ. ಈಗ ನಾನು ಆನಿಯನ್ ಜೊತೆಗೆ ಟೊಮೊಟೊನೂ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಟೊಮೊಟೊ ಒಂದು ಸಣ್ಣ ಸೈಜಲ್ಲಿ ತೊಗೊಂಡಿದ್ದೀನಿ ಅಷ್ಟೇ, ನಾನು ತುಂಬ ತೊಗೊಂಡಿಲ್ಲ. ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅಂದರೆ ಟೊಮೊಟೊ ಮೆತ್ತಗಾಗಬೇಕು ಅದು ಎಣ್ಣೆಯಲ್ಲಿ, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ನೆಕ್ಸ್ಟ್ ಬರೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಇವಾಗ ನಾನು ಖಾರ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಸಾಲೆಗಳ್ನ ಯೂಸ್ ಮಾಡಿಲ್ಲ, ಪ್ಯಾಕೆಟ್ ಮಸಾಲೆಗಳ್ನ. ಅಂದರೆ ಇವಾಗೆಲ್ಲ ಪ್ಯಾಕೆಟ್ಗಳು ಬರುತ್ತಲ್ಲ, ಬಿರಿಯಾನಿ ಪೌಡ್ರ್ ಅಂತೆ ಇನ್ನೇನೇನೋ, ಆ ಥರ ನಾನು ಯಾವುದೂ ಯೂಸ್ ಮಾಡಿಲ್ಲ. ಎಲ್ಲ ಡೈರೆಕ್ಟಾಗಿ ಮನೆಯಲ್ಲೇ ಇರುವಂಥದ್ದು ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರೋದು ನಾನು. ಖಾರ ಪುಡಿ ಮತ್ತು ಧನಿಯಾ ಪುಡಿನ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೇಳ್ಬೋದು, ಚಿಕನ್ ಇಲ್ಲ ಮಟನ್ ಇಲ್ಲ ಯಾಕೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀರಂತ. ಬಿರಿಯಾನಿ ಅಲ್ವಾ, ಟೇಸ್ಟು ಅದೇ ಥರನೇ ಬರುತ್ತೆ ಅಂತಲೇ, ನಾನು ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಮಾಡ್ಕೊಳ್ತಾ ಇರ್ತೀವಲ್ಲ, ಹಾಗಾಗಿ ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ನೀವು ಅಷ್ಟೇ ಆ್ಯಡ್ ಮಾಡಿಕೊಂಡು ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನಾನು ಆವಾಗಲೇ ತೋರಿಸಿದಂಥ ಗ್ಲಾಸೇ ಇದು. ಅದೇ ಗ್ಲಾಸಿಂದ ನಾನು 5 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ವಾ, ಇಲ್ಲಿ ನಾನು 10 ಗ್ಲಾಸು ನೀರನ್ನ ತೊಗೊಳ್ತಾ ಇದ್ದೀನಿ. ಅಂದರೆ ಸೇಮ್ ನಾನು ಯಾವುದೇ ರೀತಿ ಬಾಸುಮತಿ ರೈಸ್ ಆಗಲಿ ಮತ್ತು ಜೀರಾ ರೈಸು ಆ ರೈಸು ಅಂತ ಏನೂ ತೊಗೊಂಡಿಲ್ಲ. ನಾನು ನಾರ್ಮಲಾಗಿ ನಮ್ಮ ಮನೇಲಿ ಏನಿರುತ್ತೆ ಅದೇ ರೈಸ್ನೇ ನಾನು ತೋರಿಸ್ತಾ ಇರೋದು ನಿಮಗೆ. ಹಾಗಾಗಿ ನಾನು ಅದೇನು ಅಕ್ಕಿ ತೊಗೊಂಡಿದ್ದೀನೋ ಅದೇ ಗ್ಲಾಸಿಂದನೇ ಡಬಲ್ನ ನೀರು ತೊಗೊಳ್ತಾ ಇದ್ದೀನಿ. 5 ಗ್ಲಾಸ್ ಅಕ್ಕಿ ಆದರೆ 10 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಕರೆಕ್ಟ್ ಬರುತ್ತೆ ರೈಸು, ನೀಟಾಗಿ ಕರೆಕ್ಟ್ ಬರುತ್ತೆ, ಮೆತ್ತಗೂ ಆಗೋದಿಲ್ಲ, ಹೆಂಗೂ ಇಲ್ಲ, ಚೆನ್ನಾಗಿ ಬರುತ್ತೆ. ಅದೇ ಥರ ನೋಡ್ತಾ ಇರ್ಬೋದು, ನಾನು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಯಾರಿಗೆಲ್ಲ ನಾನ್ ವೆಜ್ ತಿನ್ನೋಕ್ಕಾಗಲ್ವೋ ಈ ಥರ ಮಾಡ್ಕೊಂಡು ತಿಂದು ನೋಡಿ, ಚೆನ್ನಾಗಿರುತ್ತೆ, ಸೇಮ್ ಬಿರಿಯಾನಿ ಟೇಸ್ಟೇ ಇರುತ್ತೆ. ಇದಕ್ಕೆ ನಾನು
ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ನಂದು ಹಳೆ ಅಕ್ಕಿ, ತುಂಬ ದಿನದ ಅಕ್ಕಿ, ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಕರೆಕ್ಟೇ ಹಾಕ್ಕೊಳ್ಳಿ. 5 ಗ್ಲಾಸ್ ಅಕ್ಕಿಗೆ 10 ಗ್ಲಾಸ್ ನೀರೇ ಹಾಕ್ಕೊಳ್ಳಿ ಸಾಕು. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಫ್ರೆಂಡ್ಸ್ ಉಪ್ಪನ್ನ ಹೇಗೆ ಹಾಕ್ಕೊಳ್ತೀನಿ ಅಂದರೆ, ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀನಿ ಎಷ್ಟು ಬೇಕಷ್ಟು. ಈ ಥರ ಹೆಸರು ಬಂದಾಗ ಮತ್ತೆ ಒಂದು ಸಲ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ. ಯಾಕಂದರೆ ಹೆಚ್ಚಿಗೂ ಆಗಬಾರ್ದು ಮತ್ತು ಕಡಿಮೆನೂ ಆಗಬಾರ್ದು. ಸೊ ನಾನು ಆ ಥರ ಮಾಡ್ತೀನಿ. ನೀವು ಒಟ್ಟಿಗೆ ಹಾಕ್ಕೊಳ್ತೀನಿ ಅಂದರೆ ಒಟ್ಟಿಗೆನೂ ಹಾಕ್ಕೋಬೋದು. ಇವಾಗ ನಾನು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸಲ ಅಂದರೆ ಎಲ್ಲ ನೀರು ನೀಟಾಗಿ ಬಸ್ಕೊಂಡ್ಬಿಟ್ಟೆ ಹಾಕ್ಕೊಳ್ಳಿ. ಯಾಕಂದರೆ ನಾವು ಹಾಕ್ಕೊಂಡಿರೋ ನೀರು ಮತ್ತು ಆ ಅಕ್ಕಿಯಲ್ಲಿರೋ ನೀರು ಎರಡೂ ಆಗಿಬಿಟ್ರೆ ಜಾಸ್ತಿಯಾಗಿ ಅನ್ನ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಎಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋಕ್ಕೆ ಬಿಟ್ಕೊಂಡ್ಬಿಡಿ. ಈ ಥರ ರೈಸ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬಂತು ಅವತ್ತಂತೂ. ಇನ್ನೊಂದು ನೋಡೋದಕ್ಕೆ ಅನ್ನ ಬಂದು ಒಂದು ಸ್ವಲ್ಪ ವೈಟ್ ಅನಿಸ್ತೈತೆ, ಬಟ್ ಆ ಥರ ಏನಿಲ್ಲ. ಆಮೇಲೆ ನಾವು ಮಸಾಲೆ ಯಾವುದೇ ರೀತಿ ರುಬ್ಬಿ ಹಾಕ್ಕೊಂಡಿಲ್ವಲ್ಲ, ಕಲರ್ ಚೆನ್ನಾಗೇ ಬಂದಿದೆ. ನೋಡೋಕ್ಕೆ ಮಾತ್ರ ಆ ಥರ ವೈಟ್ ಅನಿಸ್ತಿದೆ ಅಷ್ಟೇ. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ ನಾನು ಕಮೆಂಟ್ ಮುಖಾಂತರ ತಿಳಿಸಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಲಾಸ್ಟ್ ಟಚ್ ಬಂದು ಒಂದು ನಿಂಬೆಹಣ್ಣು, ಪೂರ್ತಿ ಒಂದು ನಿಂಬೆಹಣ್ಣನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಅಂದರೆ ಕೆಲವು ಜನಕ್ಕೆ ಇಷ್ಟ ಇರೋದಿಲ್ಲ, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಇಷ್ಟ ಇರೋರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನಂದು ಜಾಸ್ತಿ ರೈಸ್ ಇರೋದ್ರಿಂದ ಫುಲ್ ಒಂದು ನಿಂಬೆಹಣ್ಣನ್ನೇ ನಾನು ಹಾಕ್ಕೊಂಡಿದ್ದೀನಿ. ನೀವು ಹಾಗಲ್ಲ, ಎಷ್ಟಿರುತ್ತೆ ಅಷ್ಟೇ ಹಾಕ್ಕೊಳ್ಳಿ. ಇವಾಗ ಫೈನಲಿ ಎಲ್ಲ ರೆಡಿ ಆಯಿತು. ನಾನು ಆಲ್ರೆಡಿ ಚಿಕನ್ ಗ್ರೇವಿನ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಅದನ್ನ ಸರ್ವ್ ಮಾಡ್ತಿದ್ದೀನಿ ಅಷ್ಟೇ. ಅದನ್ನು ಯಾವುದೇ ವಿಡಿಯೋ ಮಾಡಿ ಇಟ್ಕೊಂಡಿಲ್ಲ. ನೀವು ಇದಕ್ಕೆ ಕಾಂಬಿನೇಷನ್ನಾಗಿ ಯಾವ್ದು ಬೇಕಾದರೂ ಮಾಡ್ಕೋಬೋದು. ಮಟನು, ಚಿಕನು, ಎಗ್ಗು, ಇಲ್ಲ ನಾನು ಅದು ಯಾವುದೂ ತಿನ್ನಲ್ಲ ಅಂದರೂ ಕೂಡ ಮೊಸರು ಕೂಡ ನೀವು ಸೇರಿಸ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ.